ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಹೆಲ್ತಿಗೆ ಎಷ್ಟು ಒಳ್ಳೆಯದಾಗಿರೋ ನೆಲ್ಲಿಕಾಯಿ ತೊಕ್ಕು. ಭಾಳ ಈಸಿಯಾಗಿ ಮಾಡ್ಬೋದು. ಇದನ್ನು ಒಂದು ಸತಿ ಮಾಡಿಕೊಂಡ್ರೆ ಒಂದು ವಾರ 10 ದಿನವರೆಗೂ ನಾವು ಇದನ್ನು ಎಂಜಾಯ್ ಮಾಡ್ಬೋದು. ಟೇಸ್ಟ್ ಸಖತ್ತಿರುತ್ತೆ. ಅನ್ನ, ಚಪಾತಿ, ರೊಟ್ಟಿ ಯಾವುದಕ್ಕಾದ್ರೂ ಇದು ಸೂಪರ್ ಟೇಸ್ಟ್ ಕೊಡುತ್ತೆ. ಇನ್ಯಾಕೆ ಲೇಟ್, ಮತ್ತು ಈ ನೆಲ್ಲಿಕಾಯಿ ತೊಕ್ಕು ಯಾವ ರೀತಿ ಮಾಡೋದಂತ ನೋಡಿಬಿಡೋಣ. ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಹಣ್ಣು ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಈಗ ಸೀಸನ್ ಬಂದಿದ್ದೆ, ಚೆನ್ನಾಗಿ ನಮಗೆ ಸಿಗ್ತಾ ಇದ್ದಾವೆ. ಒಂದು 10 ಹಣ್ಣು ಮೆಣಸಿನಕಾಯಿನ ಈ ರೀತಿ ಪೀಸ್ಗಳಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಣ್ಣು ಮೆಣಸಿನಕಾಯಿನ ಜಾಸ್ತಿಯಾಗಿ ಫ್ರೈ ಮಾಡ್ಕೋಬಾರ್ದು. ಜಾಸ್ತಿ ಫ್ರೈ ಮಾಡಿದರೆ ನಮಗೆ ತೇವಾಂಶ ಎಲ್ಲ ಹೋಗಿಬಿಟ್ಟು ಅದು ಡ್ರೈ ಆಗಿಬಿಡುತ್ತೆ. ಡ್ರೈ ಆದರೆ ನಮಗೆ ಈ ತೊಕ್ಕು ಅನ್ನೋದು ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಅದಕ್ಕೆ ಒಂದು 2 ನಿಮಿಷ ಇಲ್ಲ 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ಪಕ್ಕಕ್ಕೆ ಎತ್ತಿಟ್ಕೊಂಬಿಡಿ. ಈಗ ಅದೇ ಪ್ಯಾನಿಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು 7 ನೆಲ್ಲಿಕಾಯಿನ, ದೊಡ್ಡ ನೆಲ್ಲಿಕಾಯಿ ಸಿಗುತ್ತಲ್ಲ ಅದನ್ನು ಈ ರೀತಿ ನಾನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ಒಂದು 7 ತೊಗೊಂಡಿದ್ದೀನಿ ನಾನು ನೆಲ್ಲಿಕಾಯಿ. ಅದೇ ರೀತಿ ಇದು ಬೇಗ ಸ್ವಲ್ಪ ನಮಗೆ ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ನಾನು ಉಪ್ಪನ್ನು ಸೇರಿಸಿದ್ದೀನಿ. ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಕ್ಯಾಪ್ ಏನು ಹಾಕಬಾರ್ದು ಫ್ರೆಂಡ್ಸ್. ಕ್ಯಾಪ್ ಇಲ್ಲದೆ ಈ ರೀತಿ ಲೋ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು. ನಮಗೇನಂದರೆ ಇದು ನಮಗೆ ಮೆತ್ತಗಾಗಬೇಕು ನೆಲ್ಲಿಕಾಯಿ ಅನ್ನೋದು. ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಅದೇ ರೀತಿ ಒಂದು 5-6 ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ನಾವು ಕಲಿಸ್ಕೊಂಡು ಇದನ್ನು ಮಧ್ಯದಲ್ಲಿ ಅವಾಗ ತಿರುಗಿಸ್ಕೊಳ್ತಾ ಈ ನೆಲ್ಲಿಕಾಯಿ ಅನ್ನೋದು ಈ ರೀತಿ ಸಾಫ್ಟ್ ಆಗೋವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ನೆಲ್ಲಿಕಾಯಿ ಪೀಸ್ ಅನ್ನೋದು ನಮಗೆ ಸಾಫ್ಟ್ ಆಗಿದೆಯಲ್ಲ, ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ. ಇಷ್ಟರೊಳಗೆ ನಾನು ಇಲ್ಲೊಂದು ಚಟ್ನಿ ಕಲ್ಲನ್ನು ತೊಗೊಂಡ್ಬಿಟ್ಟು ಇದಕ್ಕೆ ನಾನೀಗ ಮೊದಲನೇಗೆ ಫ್ರೈ ಮಾಡ್ಕೊಂಡಿರೋ ಹಣ್ಣು ಮೆಣಸಿನಕಾಯಿನ ಇದನ್ನೇ ಹಾಕಿ ಜಜ್ಜಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಈ ರೀತಿ ಕಲ್ಲಿಲ್ಲ ಅಂದಾಗ ನೀವು ಸೇಮ್ ಇದೇ ಪ್ರೋಸೆಸ್ಸಲ್ಲಿ ಮಿಕ್ಸಿ ಜಾರ್ನಲ್ಲಿ ನೀವು ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಇದನ್ನು ಕುಟ್ಕೊಂಡು ಆದಮೇಲೆ ಈಗ ನಾವು ಮೊದಲನೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ನೆಲ್ಲಿಕಾಯಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಅದೇ ರೀತಿ ಈ ತೊಕ್ಕಿಗೆ ಎಷ್ಟು ಅವಶ್ಯಕತೆ ಇದೆ ನೋಡ್ಕೊಂಡ್ಬಿಟ್ಟು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೆಲ್ಲಿಕಾಯಿನೂ ಕೂಡ ಚೆನ್ನಾಗಿ ಕುಟ್ಕೋಬೇಕು. ನೆಲ್ಲಿಕಾಯಿ ಕೂಡ ಚೆನ್ನಾಗಿ ನಮಗೆ ಸಾಫ್ಟ್ ಆಗೋವರೆಗೂ ಕೂಡ ರುಬ್ಕೋಬೇಕು. ಈ ನೆಲ್ಲಿಕಾಯಿಯಿಂದ ಮಾಡ್ಕೊಳ್ಳೋ ರೆಸಿಪಿ ಅನ್ನೋದು ನಮಗೆ ಹೆಲ್ತಿಗೆ ಭಾಳ ಒಳ್ಳೆಯದು. ಇದು ನೀವು ಖಂಡಿತ ಆವಾಗವಾಗ ನೆಲ್ಲಿಕಾಯಿ ಸಿಗೋ ಸೀಸನಲ್ಲಿ ಈ ರೀತಿ ಖಂಡಿತ ಮಾಡ್ಕೊಂಡು ನೋಡಿ. ಹೆಲ್ತಿಗೂ ಒಳ್ಳೆಯದು, ಅದೇ ರೀತಿ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ನೆಲ್ಲಿಕಾಯಿನ ಕೂಡ ಕುಟ್ಕೊಂಡು ಆದಮೇಲೆ ಹಸಿ ಈರುಳ್ಳಿ ಇರುತ್ತಲ್ಲ ಒಂದನ್ನು ನಾನು ಈ ರೀತಿ ಕುಟ್ತಾ ಇದ್ದೀನಿ. ಪೀಸ್ಗಳಾಗಿ ಮಾಡಿ ಇದಕ್ಕೆ ಸೇರಿಸೋದಕ್ಕಿಂತ ಈ ರೀತಿ ಹೋಲಾಗಿರೋ ಈರುಳ್ಳಿನ ಇದಕ್ಕೆ ಹಾಕೊಂಡ್ಬಿಟ್ಟು ಸ್ವಲ್ಪ ಜಜ್ಕೊಂಡ್ರೆ ಆ ಟೇಸ್ಟ್ ಅನ್ನೋದು, ಆ ಫ್ಲೇವರ್ ಅನ್ನೋದು ನಮಗೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ಈ ರೀತಿ ಕುಟ್ತಾ ಇದ್ದೀನಿ. ಈ ರೀತಿ ಕುಟ್ಕೊಂಡ್ಬಿಟ್ಟು ಇದೆಲ್ಲ ಕೂಡ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಈರುಳ್ಳಿನ ಪೂರ ಸಣ್ಣ ಪೀಸ್ ಆಗೋವರೆಗೂ ಕೂಡ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬಾರ್ದು. ಸ್ವಲ್ಪ ಪೀಸ್ ನಮಗೆ ದೊಡ್ಡ ಪೀಸ್ ನಮಗೆ ಕಾಣ್ತಾ ಇರಬೇಕು. ಆ ರೀತಿ ನಾವು ಇದನ್ನು ಜಜ್ಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಅನಿಸುತ್ತೆ. ಪೂರ ನೀವು ಸಣ್ಣದಾಗಿ ಪೇಸ್ಟ್ ಆಗಿ ಆ ರೀತಿ ಆಗೋ ಥರ ಈರುಳ್ಳಿನ ಇಲ್ಲಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಡಿ. ಈ ರೀತಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಕೂಡ ಎತ್ತಿಟ್ಕೊಂಬಿಡಿ. ಈಗ ಇದಕ್ಕೆ ನಾವು ಒಗ್ಗರಣೆ ಕೊಡೋಣ. ಒಗ್ಗರಣೆ ಇಲ್ಲದೇ ಇದನ್ನ ತಿಂದರೆ ಚೆನ್ನಾಗಿ ಅನಿಸುತ್ತೆ, ಬಟ್ ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಈಗ ಒಗ್ಗರಣೆಗೋಸ್ಕರ ಅದೇ ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡ್ಬಿಟ್ಟು ಒಂದು 2-3 ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1-2 ಒಣ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮೊದಲನೇದಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ತೊಕ್ಕನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೊಳ್ಳಿ. ಜಾಸ್ತಿ ಕುಕ್ ಮಾಡಿದರೆ ಇದು ಡ್ರೈ ಆಗಿಬಿಡುತ್ತೆ, ನಮಗೆ ಟೇಸ್ಟ್ ಚೆನ್ನಾಗಿ ಅನಿಸೋದಿಲ್ಲ. ನಾವು ಅನ್ನದಲ್ಲಿ ಆ ರೀತಿ ಏನಾದರೂ ತಿಂತಾಯಿದ್ರೆ ಡ್ರೈ ಅನಿಸುತ್ತೆ. ಅದೇ ಒಂದು 2 ನಿಮಿಷ ಅಷ್ಟೇ ನಾವು ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಬಿಟ್ಟು ತೆಗೆದಿಟ್ಕೊಂಡ್ರೆ ನಮಗೆ ಡ್ರೈ ಆಗೋದಿಲ್ಲ, ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಕೂಡ. ಈಗ ನಾನು ಕೊನೆಯದಾಗಿದ್ದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಅದೇ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತೆಗಳನ್ನ ನಾನು ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡಿಕೊಂಡು ಈ ರೀತಿ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಪೌಡರ್ ಆಗಿ ಮಾಡಿಕೊಂಡು ಅದನ್ನು ಈ ರೀತಿ ಸೇರಿಸ್ತಾ ಇದ್ದೀನಿ. ನಾನು ಈ ಪೌಡಿನ ಯಾವಾಗಲೂ ಮಾಡಿಟ್ಕೊಳ್ತೀನಿ, ಅದಕ್ಕೆ ನಾನು ನಿಮಗೆ ವಿಡಿಯೋದಲ್ಲಿ ಇನ್ನೊಂದ್ಸತಿ ತೋರಿಸಿಲ್ಲ. ಜಸ್ಟ್ ಆ ಪುಡಿಯನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಒಂದು ನಿಮಿಷದವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡ್ಬಿಟ್ಟು ತೆಗೆದುಬಿಟ್ರೆ ಸರಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇದು ನಮಗೆ ಒಂದು ವಾರ ಆದರೂ ಕೂಡ ಕೆಡೋದಿಲ್ಲ. ಟೇಸ್ಟ್ ಭಾಳ ಸಖತ್ ಅನಿಸುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಅದೇ ರೀತಿ
ಟೇಸ್ಟ್ ಯಾವ ರೀತಿ ಇದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.